ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ ನಿಮ್ಮ ಒಂದು ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ನ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಆದರೆ ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಿದೆ ಮತ್ತು ಸೀಟು ಸಿಕ್ಕಿಲ್ಲ, ಮತ್ತು ಸೀಟ್ ಸಿಕ್ಕರೂ ಕೂಡ ಆ ಒಂದು ಕಾಲೇಜ್ ಅವರಿಗೆ ಇಷ್ಟ ಆಗಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, ಸೀಟ್ ಸಿಕ್ಕವರಿಗೆ ಪೇಮೆಂಟನ್ನು ಮಾಡಿ ಮತ್ತು ನಿಮಗೆ ಡೌನ್ಲೋಡ್ ಸ್ಲಿಪ್ಪನ್ನು ಅಂದರೆ ಅಡ್ಮಿಷನ್ ಸ್ಲಿಪ್ಪನ್ನು ಹೋಗಿ ಡೈಟ್ಗಳಲ್ಲಿ ಕಲೆಕ್ಟ್ ಮಾಡಿಕೊಂಡು ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಅದರಲ್ಲಿ ಕೊಟ್ಟಿರುವಂಥ ಫೀಸನ್ನು ನೀವು ಪೇ ಮಾಡಬೇಕಾಗತ್ತೆ. ಪೇ ಮಾಡಿಬಿಟ್ಟು ಕಾಲೇಜಲ್ಲಿ ಅಡ್ಮಿಷನ್ ತೊಗೋಬೋದಾಗಿದೆ. ಅಲ್ಲಿ ಕೊಟ್ಟಿರುವಂಥ ಫೀಸ್ಗಳನ್ನು ನೀವು ಪೇ ಮಾಡಬೇಕಾಗತ್ತೆ ಕಾಲೇಜಲ್ಲೇ, ಓಕೆನಾ. ಸೊ ಅದಾದಮೇಲೆ ಸೀಟ್ ಸಿಕ್ಕಿದೆ ಆದರೆ ಇಷ್ಟ ಇಲ್ಲ. ಉದಾಹರಣೆಗೆ ಇಲ್ಲೊಂದು ವಿದ್ಯಾರ್ಥಿ ನಮ್ಗೆ ಕಾಮೆಂಟ್ ಹಾಕಿದರೆ ಅದನ್ನು ಓದಿ ಮಾಹಿತಿ ಕೊಡ್ತೇನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಬ್ರೋ, ಸೆಕೆಂಡ್ ಲಿಸ್ಟ್ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಸ್ವಲ್ಪ ಇನ್ಫಾರ್ಮ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇವಾಗ ಏನು ಫಸ್ಟ್ ರೌಂಡ್ ಬಿಟ್ಟಿದ್ದಾರೆ, ಇದು ಮುಗಿದ ಮೇಲೆ ಸೆಕೆಂಡ್ ರೌಂಡದ್ದು ಮತ್ತೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಲಿಸ್ಟ್ ಬಿಡೋದಿಲ್ಲ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಇನ್ನೊಂದಿದೆ, ನಾನು ಸರ್ಕಾರಿ ಕಾಲೇಜಿಗೆ ಅರ್ಜಿ ಮಾಡಿದ್ದೆ. ಒಂದು ಅನುದಾನಿತ ಕಾಲೇಜಿಗೆ 15 ಆಯ್ಕೆ ಕೊಡಿದೆ ಎಂದಂದು 15 ಆಯ್ಕೆ ಕಾಲೇಜು ಬಂದಿದೆ. ನನಗೆ 2ನೇ ಸುತ್ತಿಗೆ ಹೋಗಬೇಕು ಅಂತ ಇದೆ, ಬರುತ್ತಾ ಅಂತ ನೋಡಿ. ಇದನ್ನು ಮೊದಲು ಕ್ಲಿಯರ್ ಮಾಡ್ತೀನಿ ನೋಡಿ. ನಿಮಗೀಗ ಗೌರ್ಮೆಂಟ್ ಕಾಲೇಜೇ ಬೇಕಂತಂದರೆ ನೀವು ಗೌರ್ಮೆಂಟ್ ಕಾಲೇಜ್ಗಳನ್ನು ಮಾತ್ರ ಆಪ್ಷನ್ ಎಂಟ್ರಿ ಮಾಡಬೇಕಿತ್ತು. ಆದರೆ ನೀವೇನು ಮಾಡಿದ್ದೀರಾ ಗೊತ್ತಿಲ್ಲದೆ ಅನುದಾನಿತ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರಾ. ಅದಕ್ಕೆ 15 ಕಾಲೇಜನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಈ ಕಾಲೇಜ್ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸೊ ನೀವೇನು ಮಾಡ್ಬೋದು ಅಂತಂದರೆ 2ನೇ ಸುತ್ತಿಗೆ ಹೋಗ್ಬೋದು. ಯಾಕಂದರೆ ನಾನು ಬೆಳಿಗ್ಗೆ ಕೂಡ ನಿಮ್ಗೆ ಹೇಳಿದ್ದೆ. ಸೊ ಯಾರಿಗೆ ಕಾಲೇಜ್ ಇಷ್ಟ ಇಲ್ಲ ಆ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡಿ 2ನೇ ಸುತ್ತಿಗೆ ಹೋಗ್ಬೋದು ಅಂತ ಅಲ್ಲಿ ಕೊಟ್ಟಿದ್ದಾರೆ. ವಿಡಿಯೋ ಕೂಡ ಮಾಡಿ ಹಾಕಿದ್ದೇನೆ ನಿಮಗೆ. ನೀವು 2ನೇ ಸುತ್ತಿಗೆ ಹೋಗ್ಬೋದು. ಓಕೆ, 2ನೇ ಲಿಸ್ಟ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. 2ನೇ ಲಿಸ್ಟ್ ಅಂತ ಬಿಡೋಂಗಿಲ್ಲ. ಸೊ ಮತ್ತೆ ನಿಮಗೆ ಈಗ ಅಡ್ಮಿಷನ್ ಆಗಿ ಉಳಿದಿರುವಂಥ ಸೀಟ್ಗಳನ್ನು ಸೆಕೆಂಡ್ ರೌಂಡ್ ಮಾಡ್ತಾರೆ. ಉದಾಹರಣೆಗೆ ನಿಮ್ಗೆ ತೋರಿಸ್ತೀನಿ ಆದೇಶದ. ಸೊ ನೋಡಿ, ನೋಡ್ತಾ ಇದ್ದೀರಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಹಂಚಿಕೆಯಾದ ಕಾಲೇಜುಗಳನ್ನು ತಿರಸ್ಕರಿಸಿ 2ನೇ ಸುತ್ತಿನ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಮತ್ತು ಉಳಿಕೆ ಅಭ್ಯರ್ಥಿಗಳಿಗೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಹಂಚಿಕೆ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಇದಾದ ಮೇಲೆ ಇಲ್ಲಿ ನೋಡ್ಬೋದು 2ನೇ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗಿಂದ ಅಂತಂದರೆ ಇಲ್ಲಿ ನೋಡ್ಬೋದು, ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ನಂತರ ಉಳಿಕೆ ಸೀಟ್ ಮ್ಯಾಟ್ರಿಕ್ಸ್. ಅಂದರೆ ಇಲ್ಲಿ 8ನೇ ಪಾಯಿಂಟ್ ನೋಡಿ, 8ನೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. CACಯಿಂದ ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಪ್ರಕ್ರಿಯೆ ನಂತರ ಉಳಿದಿರುವ ಸೀಟುಗಳನ್ನು ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಅಂದರೆ 16ನೇ ತಾರೀಕಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಇದ್ದಾವೆ ಅನ್ನೋದನ್ನು 16ನೇ ತಾರೀಕಿಗೆ ಬಿಡ್ತಾರೆ. ಮತ್ತು 17ರಿಂದ 18ನೇ ತಾರೀಕು ತನಕ ನಿಮ್ಮಗಳಿಗೆ 2ನೇ ಸುತ್ತಿನ ಕೌನ್ಸಿಲಿಂಗನ್ನು ಮಾಡ್ತಾರೆ, ಓಕೆನಾ. ಸೊ 2ನೇ ಸುತ್ತಿನ ಕೌನ್ಸಿಲಿಂಗ್ ಯಾವಾಗಂತ ಕೇಳ್ತಾ ಇದ್ದೀರಲ್ಲ ನೀವು, 17ರಿಂದ 18ನೇ ತಾರೀಕು ತನಕ 2ನೇ ಸುತ್ತಿನ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಟೈಮನ್ನು ಕೊಡ್ತಾರೆ. 16ನೇ ತಾರೀಕಿಗೆ ಉಳಿದಿರುವಂಥ ಸೀಟ್ ಲಿಸ್ಟ್ ಬಿಡ್ತಾರೆ. 17, 18ಕ್ಕೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡಿ ಅಂದರೆ ಹೊಸ ಕಾಲೇಜ್ಗಳನ್ನು ಮತ್ತು ರಿಪೀಟಾಗಿ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು, ರಿಮೂವ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಈ ರೀತಿಯ ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಮತ್ತೆ ಬಿಟ್ಟಾಗ ನಿಮಗೆ 2ನೇ ಸುತ್ತಿನ ಕೌನ್ಸಿಲಿಂಗಿಗೆ ಚಾನ್ಸಸನ್ನು ಕೊಡ್ತಾರೆ.